ರಾಗಿಯಲ್ಲಿ ಕಬ್ಬಿಣ, ನಾರಿನಾಂಶ, ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ಅಮಿನೋ ಆಮ್ಲವಿದೆ. ಇವತ್ತು ನಾವು ರಾಗಿ ಮುದ್ದೆ ಫಿಂಗರ್ ಮಿಲ್ಲೆಟ್ ಬಾಲ್ಸ್ ಮಾಡುವ ವಿಧಾನವನ್ನು ನೋಡೋಣ. ವೆಲ್ಕಮ್ ಟು ಟೇಸ್ಟಿ ಟ್ರೀಟ್ ಬೈ ಸೌಮ್ಯಾಸ್ ಕಿಚನ್. ಹೆಚ್ಚಿನ ರೆಸಿಪಿಗಳಿಗಾಗಿ ಹಾಗೂ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಾವು ಬಗೆ ಬಗೆಯ ರೀತಿಯಲ್ಲಿ ರಾಗಿ ಮುದ್ದೆಯನ್ನು ಮಾಡಬಹುದು. ತುಂಬ ಸುಲಭವಾಗಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ತುಪ್ಪವನ್ನು ಹಾಕಿರಿ. ನಂತರ ಒಂದು ಪಾತ್ರೆಯಲ್ಲಿ ಅರ್ಧ ಲೋಟ ನೀರು, 2 ಟೇಬಲ್ ಸ್ಪೂನ್ ಹಿಟ್ಟನ್ನು ಹಾಕಿ ಗಂಟುಗಳಾಗದಂತೆ ಕಲಿಸಿರಿ. ರಾಗಿ ಮುದ್ದೆ ಎಲ್ಲರಿಗೂ ಇಷ್ಟವಾಗುವಂಥದ್ದು. ಡಯಟ್ ಫುಡ್, ವೇಟ್ ಲಾಸ್ ಮಾಡಲು ಉಪಯುಕ್ತ ಮತ್ತು ಡಯಾಬಿಟಿಕ್ ಇರುವವರು ಇದರಲ್ಲಿನ ನಾರಿನಾಂಶ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪಾಗಿ ಇಡುತ್ತದೆ. ನೀರು ಕುದಿಯಲಾರಂಭಿಸಿದ ಮೇಲೆ ಕಲಿಸಿದ ಮಿಶ್ರಣವನ್ನು ಹಾಕಿ ಕಲಿಸಿರಿ. ಗಂಟುಗಳಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಶ್ರಣವು ಸ್ವಲ್ಪ ಗಾಢತೆ ಬಂದ ನಂತರ 2 ಕಪ್ ಒಣ ಹಿಟ್ಟನ್ನು ಹಾಕಿ ಗಂಟುಗಳಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೀವು ಕಟ್ಟಿಗೆ ಹುಟ್ಟನ್ನು ಬಳಸಬಹುದು. ಪ್ಲೇಟನ್ನು ಮುಚ್ಚಿ 2 ನಿಮಿಷಗಳ ಕಾಲ ಉಗಿಯಲ್ಲಿ ಬೇಯಿಸಿರಿ. ನಂತರ ಒಂದು ಬಟ್ಟಲಿಗೆ ತುಪ್ಪವನ್ನು ಹಾಕಿ ರಾಗಿ ಮುದ್ದೆಯನ್ನು ಹಾಕಿ ಸಣ್ಣ ಗುಂಡುಗಳಾಗಿ ಮಾಡಿರಿ. ನೀವು ಕೈಯಿಂದನೂ ಮುದ್ದೆಯ ಗುಂಡನ್ನು ಮಾಡಬಹುದು. ರಾಗಿ ಮುದ್ದೆ ಸೊಪ್ಪಿನ ಸಾರು ಮತ್ತು ಶೇಂಗಾ ಸಾರಿನೊಡನೆ ಸವಿಯಬಹುದು.